ಮಠದೊಳಗೆ ಸದ್ಗುರುಗಳನ್ನು ಕಂಡು ಶಿರಭೋಗಿ ನಡೆಯದ ಶಿಷ್ಯನಿದ್ದರೇನು ಮಠದೊಳಗೆ ಸದ್ಗುರುಗಳನ್ನು ಕಂಡು ಶಿರಭೋಗಿ ನಡೆದಿದ್ದೇ ಆದರೆ ಮುಕ್ತಿ ಸಿಗುವುದು ನೋಡ ಅಖಂಡೇಶ್ವರ ಎಂದೆನ್ನುತ್ತೆ. ಏ ದೇವ ಏ ಶಂಭುವೆ, ಇಂತಪ್ಪ ಉಜ್ಜಯಿನಿ ಗ್ರಾಮದಲ್ಲಿ ನೆಲೆಸಿರುವ ಪಂಚಪೀಠಗಳಲ್ಲಿ ಒಂದಾದಂತ ಶ್ರೀ ಉಜ್ಜಯಿನಿ ಮರುಳಸಿದ್ದೇಶ್ವರ ಅಡಿದಾವರಗಳಿಗೆ ವಂದಿಸುತ್ತ ಇಂತಪ್ಪ ಈ ಜನ್ಮದಲ್ಲೇ ಇಂತಪ್ಪ ಈ ಪುಣ್ಯ ಕ್ಷೇತ್ರದಲ್ಲೇ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಮಾನವರಾಗಿ ಹುಟ್ಟಿದ್ದೇವೆ. ಇಂತಪ್ಪ ಈ ಜನ್ಮದಲ್ಲೇ ಶ್ರೀ ಮರುಳಸಿದ್ದೇಶ್ವರರ ಸನ್ನಿಧಿಗೆ ತನು ಮನ ಧನದಿಂದ ದಿನನಿತ್ಯ ದುಡಿದು ಬಂದ ಧರ್ಮದ ಹಣದಿಂದ ಕೈ ಹಚ್ಚಿ ಕೊಟ್ಟಿದ್ದೇ ಆದರೆ ಆಕಾಶದೆತ್ತರಕ್ಕೆ ಬೆಳೆದ ತೆಂಗಿನ ಮರದ ಬಟ್ಟೆಗೆ ನೀಡುತ್ತದೆ. ಆ ಫಲವನ್ನು ನಮ್ಮ ಅಂಗೈಯಲ್ಲಿದ್ದಂತೆ ಇಂತಪ್ಪ ಸತ್ಕಾರ್ಯಗಳನ್ನು ಮಾಡುವುದು ಶ್ರೀ ಮರುಳಸಿದ್ದೇಶ್ವರರು ಕಂಡು ಪುಣ್ಯವೆಂಬ ಬುದ್ಧಿಯ ಗಂಟನ್ನು ನಮ್ಮ ಕಣ್ಣಿಗೆ ಕಾಣದ ಹಾಗೆ ನಮ್ಮ ಅಂಗಳದಲ್ಲಿಯೇ ಇಟ್ಟಿರುತ್ತಾರೆ. ಇಟ್ಟಿರುವ ಬುದ್ಧಿಯನ್ನು ಭಕ್ತಿಯಿಂದ ಹುಡುಕುತ್ತಾ ಇಟ್ಟಿರುವ ಬುದ್ಧಿಯಲ್ಲಿ ಸರ್ವರಿಗೂ ಪ್ರಸಾದವನ್ನು ಉಣಬಡಿಸುತ್ತಾ ಬೆಳೆದಿದ್ದೇ ಆದರೆ ಶ್ರೀ ಮರುಳಸಿದ್ದೇಶ್ವರರ ಕೃಪೆಯು ಈ ಗ್ರಾಮದ ಮೇಲೆ ಸದಾ ಇರುವುದು, ಸದ್ಭಕ್ತರ ಮೇಲೆ ಸದಾ ಇರುವುದು ಎಂದೆನ್ನುತ್ತಾ ಏ ದೇವ ಏ ಶಂಭುವೆ, ಇಂತಪ್ಪ ಈ ನಾಡಿಗೆ ಒಡೆಯರಾದಂತ ಶ್ರೀ ಗುರು ಪ್ರಸನ್ನ ರೇಣುಕಾಚಾರ್ಯರ ಅಡಿದಾವರಗಳಿಗೆ ವಂದಿಸುತ್ತ ಪಂಚಪೀಠಗಳಲ್ಲಿ ಗೋತ್ರ ಪುರುಷರಾಗಿರುವಂತ ಶ್ರೀ ಗುರು ಮರುಳಸಿದ್ದೇಶ್ವರರ ಅಡಿದಾವರಗಳಿಗೆ ವಂದಿಸುತ್ತ ಏ ದೇವ ಏ ಶಂಭುವೆ, ಪಂಚಪೀಠಗಳಲ್ಲಿ ಗೋತ್ರ ಪುರುಷರಾಗಿರುವಂತ ಶ್ರೀ ಗುರು ವೀರಭದ್ರೇಶ್ವರ ಅಡಿದಾವರಗಳಿಗೆ ವಂದಿಸುತ್ತ ಇಂತಪ್ಪ ಈ ಪುಣ್ಯ ಕ್ಷೇತ್ರದಲ್ಲೇ ಪೂರ್ವಾಭಿಮುಖವಾಗಿ ಮೂರ್ತಿ ಸ್ಥಾಪಿಸಿ ಸರ್ವ ಭಕ್ತಾದಿಗಳಿಂದ ಪೂಜೆಗೈಯುತ್ತ ಶ್ರೀ ಗುರು ಮರುಳಸಿದ್ದೇಶ್ವರರ ಪವಾಡಗಳನ್ನ ಸದ್ಭಕ್ತರಿಗೆ ತಿಳಿಸುತ್ತ ಮಕ್ಕಳಿಲ್ಲದ ಬಂಜೆಯರಿಗೆ ಮಕ್ಕಳ ಸ್ಥಾನ, ಕುರುಡ ಇಂತಪ್ಪ ಅಂಧರ ಬಾಳಿಗೆ ಬೆಳಕನ್ನು ನೀಡಿ ಸದಾ ಆಶೀರ್ವಾದವನ್ನು ನೀಡಿ ಈ ನಾಡಿನ ಸಂಕಲ್ಪವನ್ನು ತಾವೊಪ್ಪಿಸಿಕೊಂಡು ಬೇಡಿದ ಮನ ಸಂಕಲ್ಪವನ್ನು ಈಡೇರಿಸುತ್ತಾ